ಹಾಯ್, ಹಲೋ, ನಮಸ್ಕಾರ, ಶುಭೋದಯ ಎಲ್ರಿಗೂ. ಸೊ ಇದು ನಮ್ಮೂರಿಗೆ ಬಂದಿರೋದ್ರಿಂದ ನಮ್ಮೂರಿಂದೇ ವ್ಲಾಗ್ ಆಗಿರುತ್ತೆ. ನಾನು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಹೊಲನ ಒಂದ್ಸಲ ನೋಡ್ಕೊಂಬರೋಣ ಅಂತ ಬಂದ್ವಿ. ಇದೇ ನಮ್ಮ ಹೊಲ. ನಮ್ಮ ಹೊಲದ ಪಕ್ಕನೇ ರೈಲ್ವೆ ಟ್ರ್ಯಾಕ್ ಕೂಡ ಹೋಗಿದೆ. ನಿಜವಾಗ್ಲೂ ಇಲ್ಲಿ ಸಿಕ್ಕಾಪಟ್ಟೆ ನಮ್ಮ ಮೆಮೊರೀಸ್ ಇದೆ. ಬಟ್ ಇವಾಗ ಏನು ಬೆಳೀತಾ ಇಲ್ಲ ನಾವು. ಎಲ್ಲ ಬಿಟ್ಬಿಟ್ಟಿದ್ದೀವಿ. ಇವಾಗ ಗೊತ್ತಲ್ಲ, ರೈತರಿಗೆ ಎಷ್ಟೇ ದುಡ್ಡು ಬಂಡವಾಳ ನಾವು ಹಾಕಿದ್ರೂ ಕೂಡ ಅಲ್ಲಿಂದ ಬರೀ ಫಲಿತಾಂಶ ನಮಗೆ ತುಂಬಾ ಕಮ್ಮಿ ಆಗಿರುತ್ತೆ. ನಾವು ಖರ್ಚು ಮಾಡಿರೋದಕ್ಕಿಂತ ಕಮ್ಮಿನೇ ಆಗಿರುತ್ತೆ ಬಿಡಿ. ಅದೆಲ್ಲ ಮಾತಾಡೋಕ್ಕೋದ್ರೆ ಭಾಳನೇ ಆಗೋಗುತ್ತೆ. ಸೊ ಅಲ್ಲಿಂದ ನಾವು ಸಕ್ರಾಪಟ್ಟಣದ ಕಡೆ ಹೊರಟ್ವಿ. ಸಕ್ರಾಪಟ್ಟಣದಲ್ಲಿ ರೈಲ್ವೆ ಟ್ರ್ಯಾಕ್ ಆಗಿದೆ. ಸೊ ನಾನು ಇದುವರೆಗೂ ಒಂದು ಸಲಿನೂ ನೋಡಿರಲಿಲ್ಲ. ಸರಿ, ಇವತ್ತು ಫ್ರೀ ಇದ್ದೀವಲ್ವ, ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಏನು ನಾರ್ಮಲಾಗಿ ಬೆಳಗ್ಗೆ ಒಂದು ಸಂಜೆ ಒಂದು ಎರಡೇ ಟ್ರೈನ್ ಓಡಾಡೋದ್ರಿಂದ ಅಷ್ಟೇನು ಏನು ಇದಾಗಿರಲ್ಲ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಸಖತ್ ಚೆನ್ನಾಗಿತ್ತು. ಈ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಎಷ್ಟು ಪೀಸೋ ಅಷ್ಟೇ ಚೆನ್ನಾಗಿತ್ತು. ಯಾಕಂದರೆ ಜಾಸ್ತಿ ಟ್ರೈನ್ ಓಡಾಡಲ್ಲ. ಬೆಳಗ್ಗೆ ಒಂದು ಸಂಜೆ ಒಂದು ಆಗಿರೋದ್ರಿಂದ ಅವಾಗ ಮಾತ್ರ ಜನಗಳಿರ್ತಾರೆ. ಸೊ ಅಲ್ಲಿ ಎಂಥ ಗಲೀಜು ಆಗೋಲ್ಲ, ಏನೂ ಆಗೋಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದರು. ಒಂಚೂರು ಎಲ್ಲೂ ಕಸ ಕಡ್ಡಿ ಏನೂ ಇಲ್ದಂಗೆ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅಲ್ಲೂ ಇಬ್ಬರು ಕೂಡ ಇದ್ದರು. ನಮಗೂ ಭಯ ಆಯಿತು, ಏನಾದರೂ ಬೈತಾರೋ ಏನೋ ಅಂತ. ಬಟ್ ಏನು ಬೈಲಿಲ್ಲ. ನಾವು ಹೋಗಿ ನೋಡ್ಕೊಂಡ್ವಿ, ಒಂದೆರಡು ಫೋಟೋಸ್ ವೀಡಿಯೋಸ್ ತೊಗೊಂಡು ವಾಪಸ್ ಬಂದ್ವಿ. ಹಾಗೆ ರೋಡಲ್ಲಿ ಬರ್ತಾ ಇದು ರೈಲ್ವೆ ಸ್ಟೇಷನಿಂದ ಹೈವೇಗೆ ಹೋಗಲಿಲ್ಲ ನಾವು. ಲೆಫ್ಟಲ್ಲಿ ಒಂದು ಅಡ್ಡದಾರಿ ಇದೆ, ಅಲ್ಲ ಬಂದ್ವಿ. ಇದು ನಮ್ಮ ಮನೆದೇವ್ರ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನಾವು ಹೋಗ್ತೀವಂದರೆ ಆಗೋದೇ ಇಲ್ಲ. ಏನಿಲ್ಲ ಅಂದರೂ 1-1.5 ಗಂಟೆ ಲೈನಲ್ಲೇ ಹೋಗಬೇಕಾಗುತ್ತೆ. ಗಣಪತಿ ಎಲ್ಲ ಇಟ್ಟಿದ್ದರು. ಆಮೇಲೆ ಲೈಟಿಂಗ್ಸ್ ಎಲ್ಲ ಸಖತ್ ಜೋರಾಗಿ ಹಾಕಿದ್ರು. ನಾನು ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಸರಿ ಬರಬೇಕಾದ್ರೆ ದಾರಿಲಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು 2 ಪಲ್ಪಿ ಆರೆಂಜ್ ತೊಗೊಂಡು ಈಗ ಅಯ್ಯನಕೆರೆ ಕಡೆ ಹೊರಟೆ. ಈ ಅಯ್ಯನಕೆರೆಗೆ ನಾನು ಹೆಚ್ಚು ಕಮ್ಮಿ ಅಂದರೆ ಒಂದು 10 ಸಲ ಹೋಗಿದ್ದೀನಿ ಅನ್ಸುತ್ತೆ. ಯಾಕಂದರೆ ನಮ್ಮೂರ ಹತ್ರ ಇರೋದು ಇದೊಂದೇ ಪ್ಲೇಸು. ನಾವೇನಾದರೂ ಯಾರಾದರೂ ನೆಂಟರು ಬಂದರು, ನಮ್ಮ ಅಣ್ಣಾರು ತಮ್ಮರು ಯಾರೇ ಬಂದ್ರೂ ಎಲ್ಲಾದರೂ ಹೋಗ್ಬೇಕಂದ್ರೆ ಇರೋದು ಇದೊಂದೇ ಪ್ಲೇಸ್. ಯಾಕಂದರೆ ಈ ಕಡೂರು ಸುತ್ತಮುತ್ತ ಏನೂ ಇಲ್ಲ. ಏನಾದರೂ ನೋಡಬೇಕಂದ್ರೆ ನಾವು ಚಿಕ್ಕಮಗಳೂರಿಗೆ ಬರಬೇಕು. ಇಲ್ಲಿ ಮೀನುಗಾರಿಕೆ ಕೂಡ ಮಾಡ್ತಾರೆ. ಅಂದರೆ ಅವರೇ ಸರ್ಕಾರದವ್ರು ಅನಿಸುತ್ತೆ. ಅವರೇ ಸಾಕ್ಬಿಟ್ಟು ಅವರೇ ಮಾರೋ ಥರ ಏನೋ ಮಾಡ್ಕೊತಾರೆ. ಎಂಟ್ರೆನ್ಸ್ ಹಿಂಗೆ ಕಾಣಿಸುತ್ತೆ ಅಯ್ಯನಕೆರೆದು. ಅಂದರೆ ಇದು ತುಂಬ ಕ್ರೌಡ್ ಇರುವಾಗ ಮಾತ್ರ ದೊಡ್ಡವ್ರು ಇದೆಯಲ್ಲ ಅದನ್ನು ಓಪನ್ ಮಾಡ್ತಾರೆ. ಅದರ್ವೈಸ್ ಪಕ್ಕದಲ್ಲಿ ಚಿಕ್ಕದು ಕಾಣಿಸ್ತಾ ಇದೆಯಲ್ಲ ರೈಟ್ ಸೈಡಲ್ಲಿ, ಅಲ್ಲಸೇನೆ ಹೋಗ್ತಾರೆ. ಇಲ್ಲ ಆ ಕಡೆನೂ ಜಾಗ ಇದೆ, ಹೋಗ್ತಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅನ್ಸುತ್ತೆ ಇವತ್ತು, ಅದಕ್ಕೆ ಇದನ್ನು ಓಪನ್ ಮಾಡಿದ್ದಾರೆ. ಏನಂದರೆ ಈ ರೈಟಲ್ಲಿ ಕಾಣಿಸ್ತಿದೆಯಲ್ಲ ಪಾರ್ಕು, ಇದು ಚೆನ್ನಾಗಿದೆ. ಜೋಕಾಲಿ ಮತ್ತು ಕುತ್ಕೊಳ್ಳೋಕ್ಕೆ ಬೆಂಚು ಎಲ್ಲನೂ ಇದೆ. ಬಟ್ ಇದುವರೆಗೂ ಒಂದು ಸಲಿನೂ ಆ ಪಾರ್ಕ್ ಒಳಗೆ ನಾವು ಹೋಗೇ ಇಲ್ಲ, ಕೂತೇ ಇಲ್ಲ. ಹೋಗೋದು ಸುಮ್ಮನೆ ಕೆರೆ ನೋಡ್ಕೊಳ್ಳೋದು. ಬಟ್ ಈ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ, ಅದು ಶಿವನ ದೇವಸ್ಥಾನ ಅನಿಸುತ್ತೆ. ಅಲ್ಲಿ ಹೋಗಿದ್ದೀವಿ. ಬಟ್ ಅಲ್ಲಿ ದೇವ್ರನ್ನೂ ನೋಡಿಲ್ಲ ಒಂದು ಸಲಿನೂ. ನಾವು ಹೋದಾಗೆಲ್ಲನೂ ಡೋರ್ ಕ್ಲೋಸೇ ಆಗಿರುತ್ತೆ. ಹೆವಿ ಕ್ರೌಡ್ ಇದ್ದರು. ಯಾವುದೋ ದೇವಸ್ಥಾನದ್ದು ದೇವ್ರನ್ನ ಕರ್ಕೊಂಡು ಬಂದಿದ್ದರು. ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಿಜವಾಗ್ಲೂ ಇಷ್ಟೊಂದು ಜನ ಎಲ್ಲ ಯಾವಾಗಲೂ ಇರಲ್ಲ. ಬಟ್ ಏನೋ ಇವತ್ತು ತುಂಬ ಜನ ಇದ್ದಾರೆ. ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಯ್ಯನಕೆರೆ ನೋಡೋಕ್ಕೆ. ಅಷ್ಟು ಚೆನ್ನಾಗಿ ಕೋಡಿ ಬಿದ್ದಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು ಅಲ್ಲಿಗೆ ಹೋಗಿದ್ದು. ಯಪ್ಪ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ಸಖತ್ ಚೆನ್ನಾಗಿ ಬರ್ತಾಯಿತ್ತು. ನಾವು ಬಿಡ್ತೀವ ಅಲ್ಲೂ ಫೋಟೋಸ್ ವೀಡಿಯೋಸ್ ಅದು ಇದು ತೊಗೊಂಡು ಸ್ವಲ್ಪ ಹೊತ್ತಿದ್ವಿ ಅಷ್ಟೇ. ಏನಿದ್ರು ಅರ್ಧ ಗಂಟೆ ಅಲ್ಲಿರ್ಬೋದಷ್ಟೇ ಇದ್ವಿ. ಇಲ್ಲಿ ಹೋಗೋಕ್ಕೆ ನಿಜವಾಗ್ಲೂ ಇವಾಗಂತೂ ಭಯ ಆಗುತ್ತೆ. ಯಾಕಂದರೆ ಅದು ಕಬ್ಬಿಣದಿಂದ ಮಾಡಿದ್ದಾರಲ್ಲ, ಅದೆಲ್ಲ ಸ್ವಲ್ಪ ಬಿಟ್ಕೊಂಡ್ಬಿಟ್ಟಿದೆ. ಹಂಗಾಗಿ ನಿಜವಾಗ್ಲೂ ಅಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಇಟ್ಸ್ ನಾಟ್ ಸೇಫ್ ಅಂತ ನನಗನ್ಸುತ್ತೆ. ನಮ್ಮ ಕಡೆ ಎಲ್ಲ ಹೆವಿ ಪ್ಲೇಸ್ ಇಲ್ಲದೆ ಇರ್ಬೋದು. ಬಟ್ ಈ ಅಯ್ಯನಕೆರೆ ನಮಗೆಲ್ಲ ಒಂಥರ ಜೀವನದಿ ಅಂತ ಹೇಳ್ಬೋದು. ಯಾಕಂದರೆ ಸುತ್ತಮುತ್ತ ಇರೋ ಅಡಿಕೆ ತೋಟ, ನಮ್ಮ ಕಡೆ ಎಲ್ಲ ಅಡಿಕೆ ತೋಟನೇ ಜಾಸ್ತಿ ಇರೋದು ತೆಂಗಿನಕ್ಕಿಂತ. ತೆಂಗು ಸ್ವಲ್ಪ ತಡೆಯುತ್ತೆ, ಬಟ್ ಅಡಿಕೆಗೆ ನೀರು ಬೇಕೇ ಬೇಕು. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಟ್ ಅಯ್ಯನಕೆರೆ ತುಂಬೋದ್ರಿಂದ ತುಂಬ ಅಂದರೆ ತುಂಬ ತೋಟಗಳಿಗೆಲ್ಲ ಸಖತ್ ಹೆಲ್ಪ್ ಆಗುತ್ತೆ, ಒಣಗಲ್ಲ. ಆ್ಯಂಡ್ ಅಲ್ಲೇ ನೀರಲ್ಲಿ ಅಂದರೆ ಲೆಫ್ಟಲ್ಲಿ ಹರಿತಾ ಇತ್ತಲ್ಲ, ಅದೇ ನೀರಲ್ಲೇ ಮೀನು ಓಡಾಡ್ತಿತ್ತು. ಬಟ್ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ. ನಾವು ರಿಟರ್ನ್ ಆಗೋಷ್ಟೊತ್ತಿಗೆ ಕತ್ಲೆ ಆಗೋಯಿತು. ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ಅಯ್ಯನಕೆರೆಗೆ ಹೋಗಿ ಎಷ್ಟು ಖುಷಿ ಆಯಿತೋ ಅಷ್ಟೇ ಖುಷಿ ಸಕ್ರಾಪಟ್ಟಣ ಸಿಟಿ ಒಳಗೆ ಬಂದಾಗಲೂ ಆಯಿತು. ಯಾಕಂದರೆ ನಿಮಗೆ ಕಾಣಿಸ್ತಿದೆಯಲ್ಲ ಇಷ್ಟೊಂದು ಲೈಟಿಂಗ್ಸು,
ಗಣಪತಿ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ನಾವು ಗಣಪತಿ ಹತ್ರ ಎಲ್ಲ ಹೋಗಲಿಲ್ಲ, ಯಾಕಂದರೆ ನಮ್ಮನೇಲಿ ನಾನ್ ವೆಜ್ ಮಾಡಿದ್ರು ಹಿಂದೆ ದಿನ. ಸೊ ನಾವು ಅಲ್ಲಿಗೆಲ್ಲ ಹೋಗಲಿಲ್ಲ. ಈ ಲೈಟಿಂಗ್ಸ್ನ ನೋಡೋಣ ಅಂತಲೇ ನಿಜವಾಗ್ಲೂ ಬಂದ್ವಿ. ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ರು ಗೊತ್ತಾ, ನಿಜವಾಗ್ಲೂ ಅದೇ ರೋಡಲ್ಲಿ ಎರಡೆರಡು ಸಲ ಓಡಾಡಿದ್ದೀವಿ. ಅಷ್ಟು ಖುಷಿ ಆಗುತ್ತೆ ನನಗಂತೂ. ಇಷ್ಟೊಂದು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದರೆ ಯಾರಿಗೆ ಇಷ್ಟ ಆಗಲ್ಲ. ಈ ಗಣಪತಿ ಯಾವತ್ತು ಬಿಡ್ತಾರಂತನೂ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಸಕ್ರಪಟ್ಟಣನ ಈ ಥರ ನೋಡ್ತೀವಂದರೆ ಒಂದು ರಂಗನಾಥ ಸ್ವಾಮಿ ತೇರಲ್ಲಿ, ಅದನ್ನು ಬಿಟ್ಟರೆ ಗಣಪತಿ ಹಬ್ಬದಲ್ಲೇ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡೋಕ್ಕೆ. ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಅವ್ರು ತುಂಬ ಗ್ರೇಟ್. ಯಾಕಂದರೆ ಒಂದು ಚಿಕ್ಕ ಫಂಕ್ಷನ್ ಕೂಡ ನಾವು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ನೆಲ್ಲ ಮ್ಯಾನೇಜ್ ಮಾಡ್ತಾರಲ್ಲ, ಸೀರಿಯಸ್ಲಿ ಗ್ರೇಟ್. ಸೊ ನಾವು ಮನೆಗೆ ಹೊರಡ್ತಾ ಇದ್ವಿ, ಅಷ್ಟೊತ್ತಿಗೆ ಗಣಪನೂ ಕೂಡ ಮನೆಗೆ ಹೊರಡ್ತಾ ಇದ್ದರು. ಸರಿ ಕೆಳಗೆ ಅಂದರೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಕೂಡ ಗಣಪತಿ ಇಟ್ಟಿದ್ದಾರೆ. ಅಲ್ಲೇನೇನೋ ಫಂಕ್ಷನ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಅಂದರೆ ಸ್ಕೂಲು ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಅಲ್ಲಿ ಫಂಕ್ಷನ್ ಇಡೋದು, ಅಥವಾ ಸಿಂಗರು, ಡ್ಯಾನ್ಸರ್ ಈ ಥರ ಯಾರನ್ನಾದ್ರೂ ಕರೆಸ್ಬಿಟ್ಟು ಅಲ್ಲಿ ಫಂಕ್ಷನ್ ಆರ್ಗನೈಸ್ ಮಾಡೋದು ಆ ಥರ ಇಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡೆ ಮನೆಗೆ ಹೋಗೋಣ ಅಂತ ನಾವು ಹೋದ್ವಿ. ಅಲ್ಲಿ ಹಾಡು ಹೇಳ್ತಾಯಿದ್ರು, ಡ್ಯಾನ್ಸಿಗೆ ಕೂಡ ಪ್ರಿಪೇರ್ ಆಗ್ತಾಯಿದ್ರು ಹಿಂದೆ. ನಾವು ಅಲ್ಲಿ ತುಂಬ ಹೊತ್ತಿರೋಕ್ಕೆ ಟೈಮ್ ಇರಲಿಲ್ಲ, ಯಾಕಂದರೆ ನಾವು ಮಧ್ಯಾಹ್ನನೇ ಮನೆ ಬಿಟ್ಟಿದ್ದು, ಇನ್ನೂ ಮನೆಗೆ ಹೋಗಿಲ್ಲ. ಶ್ರೀ ವಿನಾಯಕ ಸೇವಾ ಸಮಿತಿಯಿಂದ ಇಲ್ಲಿ ದುರ್ಗಿನೂ ಕೂರಿಸ್ತಾರೆ, ಗಣಪತಿನೂ ಕೂರಿಸ್ತಾರೆ. ಬಟ್ ನಮ್ಮ ಬ್ಯಾಡ್ ಲಕ್ ಏನೋ ಅಲ್ಲಿ ಹತ್ರ ಹೋಗೋಷ್ಟು ಟೈಮ್ ಇರಲಿಲ್ಲ. ಇಲ್ಲಿ ಗಣಪತಿನ ಎಷ್ಟು ಗ್ರ್ಯಾಂಡಾಗಿ ಕೂರಿಸಿದಾರೋ ಹಾಗೆಯೇ ದುರ್ಗಿನ ಕೂಡ ದಸರಾ ಟೈಮಲ್ಲಿ ಕೂರಿಸ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ ಇಚ್ಚಿತಿಗಂತೂ ಸಕ್ರಪಟ್ಟಣದಲ್ಲಿ. ತುಂಬ ಖುಷಿ ಆಯಿತು ಇದೆಲ್ಲ ನೋಡಿ. ನಮ್ಮ ಡೇ ಅಂತೂ ತುಂಬ ಚೆನ್ನಾಗಿ ಕಳೆದೋಯ್ತು. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.